ಒಂದು ಇದರಲ್ಲಿ ಆ ಮೂಡಲ್ಲಿ ಏನೋ ಕನ್ನಡ ಪರ ಮಾತುಕತೆ, ಕನ್ನಡ ಆದಿ ದ್ರಾವಿಡ ಭಾಷೆ ಈಗೇನು ಬಡ್ಕೋತಿದ್ದಾರೆ. ನಾವೇ ಎಲ್ಲ ತುಂಬ ಹೆಮ್ಮೆಯಿಂದ ಮಾತಾಡ್ತಿದ್ದೀವಿ, ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಂತೆಲ್ಲ. ಈ ಸಂದರ್ಭದಲ್ಲಿ ಅವ್ರು ಇರಬೇಕಿತ್ತು ಅನ್ಸುತ್ತೆ. ಅವರು ಮತ್ತು ಲಂಕೇಶ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ರು. ಅದರದ್ದು ವಸ್ತುಸ್ಥಿತಿ ಏನದು, ಅದಕ್ಕೊಂದು ತೌಲನಿಕ ರಿಯಾಕ್ಷನ್, ಅದು ಏನು, ಅದು ಯಾಕೆ ಶಾಸ್ತ್ರೀಯ ಸ್ಥಾನಮಾನ ಏನು ಅನ್ನೋದೆಲ್ಲ ಅವ್ರುಗಳ ಬಾಯಲ್ಲಿ ಕೇಳೋದಕ್ಕೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಅದೇನು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಯಾರೋ ಮಾತಾಡ್ತಿದ್ರೆ ಇವರು ಮಧ್ಯೆ ಎದ್ದು ನಿಂತು ಈ ಭಾರತೀಯ ಭಾಷೆ ಅಥವಾ ಏಷ್ಯಾದಲ್ಲಿ ಸುಮಾರು ಭಾಷೆಗಳ ತಾಯಿ ಸಂಸ್ಕೃತ ಅದೇ ಮನೇಲಿ ಮಲ್ಕೊಂಡಿದೆ, ಇನ್ನು ಕನ್ನಡ ನೀನ್ಯಾರಪ್ಪ ಉಳ್ಸೋಕ್ಕೆ ಅಂತ ಕೇಳಿದ್ರು ನೇರವಾಗಿ. ಅಲ್ಲಿ ತುಂಬ ಜನ ದಡ್ಡರು ಇದ್ದರು, ಅವೆಲ್ಲ ಶಿಳ್ಳೆ ಹೊಡೆದ್ರು. ಬಟ್ ಶಿಳ್ಳೆ ಹೊಡೆಯೋ ಮಾತಲ್ಲ ಅದು, ಅಥವಾ ಸತ್ಯ ಹೇಳ್ತಿದ್ದಾರೆ. ಒಂದು ಭಾಷೆ ಅದ್ರ ಪಾಡಿಗೆ ಅದು ಹುಟ್ಟುತ್ತೆ, ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಯಾರೂ ಅದನ್ನು ಸಾಯಿಸೋಕ್ಕೂ ಆಗೋದಿಲ್ಲ, ಯಾರೂ ಅದನ್ನು ತುಂಬ ಉದ್ಧಾರ ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ಒಂದು ಧ್ವನಿ. ಟೂ ಸೈಡೆಡ್ ಅದು. ಹಾಗಾದರೆ ಸಂಸ್ಕೃತ ಅಷ್ಟು ದೊಡ್ಡ ಭಾಷೆ, ಅಷ್ಟು ಶ್ರೀಮಂತ ಭಾಷೆ, ಅದು ಉರ್ದುಗಿಂತ ಅಥವಾ ಇಂಗ್ಲೀಷ್ಗಿಂತ ಯಾಕೆ ಮೇಲೆ ಹೋಗಲಿಲ್ಲ ಅನ್ನೋದೆಲ್ಲ ಮತ್ತೆ ಚರ್ಚೆಯಲ್ಲಿ ಏನೋ ನಡೀತಿತ್ತು. ಅವರಿಗೆ ಅದೆಲ್ಲ ಆ ಚರ್ಚೆ ಮತ್ತು ಈ ನಗರಗಳಲ್ಲಿ ನಡೆಯುವ ಸಭೆ ಸಮಾರಂಭ ಇವೆಲ್ಲ ತುಂಬ ರೋಸತ್ತು ಮೂಡಿಗೆರೆ ಓಡೋಗಿದ್ರು ಅಂತ ಅವರೇ ಸಾಕಷ್ಟು ಕಡೆ ಬರ್ಕೊಂಡಿದ್ದಾರೆ. ಅದು ಕಾಣಿಸ್ತಿತ್ತು ಅವರಲ್ಲಿ ಕೂತಿದ್ದಾಗ. ಆಮೇಲೆ ಜಾಗತೀಕರಣದ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು.